ಕಿಂಗ್ಡಮ್ ಇದನ್ನು ನನಗೆ ಇಷ್ಟ ಆಗುವಂಥ ಗೌತಮ್ ತಿನ್ನನೂರಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಇಬ್ರು ಅಣ್ಣ ತಮ್ಮಂದರು ಇದ್ದಾರೆ. ಆದರೆ ಅಣ್ಣ ಅವನ ಫ್ಯಾಮಿಲಿಯಿಂದ ದೂರ ಆಗಿದ್ದಾನೆ. ಸೊ ಆ ಅಣ್ಣನನ್ನು ಹುಡುಕ್ಬೇಕು ನಮ್ಮ ಹೀರೋ ಈಗ. ಅಂಡ್ ಆ ಪ್ರೊಸೆಸ್ಗೆ ಸಹಾಯ ಮಾಡೋ ಹಾಗೆ ಇವನಿಗೆ ಒಂದು ಕೆಲಸ ಸಿಗತ್ತೆ ಕೂಡ. ಸೊ ಅದು ಏನು, ಇಲ್ಲಿ ಅಣ್ಣ ದೂರ ಆಗಿದ್ದು ಏನಕ್ಕೆ, ಅಂಡ್ ಈ ಎರಡು ವಿಷಯಗಳಲ್ಲಿ ಇವನು ಸಕ್ಸಸ್ಫುಲ್ ಆಗ್ತಾನ ಇಲ್ವಾ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ ಇದರ ಫಸ್ಟ್ ಹಾಫ್ ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಆಕ್ಚುಲಿ ಈ ಸಿನಿಮಾದಲ್ಲಿ ಪ್ರಾಪರ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಪಾಸಿಟಿವ್ಸ್ನ ಹಾಗೆ ನೆಗೆಟಿವ್ಸ್ನ. ಸಿನಿಮಾದ ಕಥೆ ಒಂಥರ ಮಿಕ್ಸ್ ಮಸಾಲ ರೀತಿನೇ ಇದೆ. ಆಲ್ಮೋಸ್ಟ್ ಒಂದು 4 ಸಿನಿಮಾನ ಒಟ್ಟಿಗೆ ಹಾಕ್ಬಿಟ್ರೆ ಒಂದು ಪಾಯಿಂಟ್ನು ಬಿಡದ ಹಾಗೆ ಈ ಸಿನಿಮಾ ಆಗ್ಬಿಡತ್ತೆ. ಬಟ್ ಒನ್ ಗುಡ್ ಥಿಂಗ್ ಏನಾಗಿದ್ದು ಅಂದರೆ ಇಲ್ಲಿ ಗೌತಮ್ ಅವರ ಸ್ಟೋರಿ ಟೆಲ್ಲಿಂಗ್ ಇದಕ್ಕೆ ಆ್ಯಡ್ ಆಗಿದೆ. ಸ್ಪೆಷಲಿ ಫಸ್ಟ್ ಹಾಫ್ನಲ್ಲಿ ಇಡೀ ಅಷ್ಟು ಪೋರ್ಷನ್ಸ್ ಗ್ರೌಂಡೆಡ್ ಆಗಿ ಇರುತ್ತೆ. ಅಂದರೆ ಈ ಯೂಶುವಲ್ ಎಲಿವೇಶನ್ಸ್, ಬಿಲ್ಡಪ್, ಟೆಂಪ್ಲೇಟ್ ಇವೆಲ್ಲ ನಿಮಗೆ ಸಿಗೋದಿಲ್ಲ. ಪ್ರಾಪರ್ ಆಗಿ ಎಲ್ಲವನ್ನ ಎಸ್ಟಾಬ್ಲಿಷ್ ಮಾಡ್ಕೊಳ್ತಾ ಅಷ್ಟೇ ನೀಟಾಗಿ ನಮ್ಮ ಕ್ಯಾರೆಕ್ಟರ್ನು ಸಹ ತೆಗೆದುಕೊಂಡು ಹೋಗ್ತಾರೆ. ಮೆಲ್ಲಗೆ ಎಲ್ಲವನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಅಂಡ್ ದೆನ್ ಅಲ್ಲಲ್ಲಿ ಸಣ್ಣ ಸಣ್ಣ ಚಾಲೆಂಜಸ್ನ ಕೊಡ್ತಾ ಇರ್ತಾರೆ. ಅವುಗಳಲ್ಲಿ ಏನೋ ಹೆವಿ ರೈಟಿಂಗ್ ಇದೆ ಅನ್ನೋದಕ್ಕೆ ಆಗಲ್ಲ ಅಂದರೂ ಕೂಡ ದೇವರ್ ಎಂಗೇಜಿಂಗ್. ಈ ಕಡೆ ಡ್ರಾಮಾ, ಆ ಕಡೆ ಆ್ಯಕ್ಷನ್, ಸ್ವಲ್ಪ ಆ ವರ್ಡಿನ ಎಸ್ಟಾಬ್ಲಿಷ್ಮೆಂಟ್, ಹೀಗೆ ಅಲ್ಲಲ್ಲಿ ಸಿನಿಮಾ ಫ್ಲ್ಯಾಟ್ ಅನ್ಸಿದ್ರು ಕೂಡ ಈ ಥರದ ವಿಷಯಗಳು ಎಸ್ ಇದರಲ್ಲಿ ಪೊಟೆನ್ಷಿಯಲ್ ಇದೆ, ಪಾಯಿಂಟ್ಸ್ ಕೂಡ ಇವೆ, ನೋಡೋಣ ಮುಂದೆ ತಗೋ ಅನ್ನೋ ಒಂದು ಹೋಪ್ನ ಕೊಡ್ತವೆ. ಅದು ನನಗೆ ಇಷ್ಟ ಆಯಿತು, ವರ್ಕ್ ಆಯಿತು ಅಂತ ಹೇಳ್ತೀನಿ. ಆ ಚೆಕ್ ಪೋಸ್ಟ್ ಹತ್ರ ಇದ್ದಂಥ ಸೀಕ್ವೆನ್ಸ್ ಆಗಲಿ, ಈ ಕಡೆ ಬೋಟ್ ಸೀಕ್ವೆನ್ಸ್ ಆಗಲಿ, ಇವುಗಳಲ್ಲಿ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅನ್ನೋ ರೀತಿಯ ಎಲಿಮೆಂಟ್ ಇತ್ತು. ಸೊ ಅದು ಸಿನಿಮಾದ ಫಸ್ಟ್ ಹಾಫ್ನ ಎಂಗೇಜಿಂಗ್ ಆಗಿ ಇಟ್ಟಿದೆ. ಇನ್ನು ಇದರ ಪ್ರೊಡಕ್ಷನ್ ವ್ಯಾಲ್ಯೂಸ್ ಚೆನ್ನಾಗಿದೆ. ವಿಜುವಲಿ ಒಂದು ಕ್ವಾಲಿಟಿ ಫಿಲ್ಮ್ನ ನೋಡಿದ್ವಿ ಅನ್ನೋ ಫೀಲ್ ಬರುತ್ತೆ. ಅದಕ್ಕೆ ಅಫ್ಕೋರ್ಸ್ ಟೆಕ್ನಿಕಲಿ ಸ್ಟ್ರಾಂಗ್ ವರ್ಕ್ ಆಗಿರಬೇಕು, ಅದು ಆಗಿದೆ ಅಂತ ಹೇಳ್ತೀನಿ. ಇದರ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಫಸ್ಟ್ ಹಾಫ್ನ ಎಡಿಟಿಂಗ್ ಕೂಡ ಚೆನ್ನಾಗಿತ್ತು. ಇನ್ನು ಪರ್ಫಾರ್ಮೆನ್ಸಸ್ ಕಡೆಗೆ ಬರೋದಾದರೆ ವಿಜಯ್ ದೇವರಕೊಂಡ ಅವರಿಗೆ ಕಂಪ್ಯಾರಿಟಿವ್ಲಿ ಒಂದು ಬೆಟರ್ ರೋಲ್ ಸಿಕ್ಕಿದೆ. ಬಟ್ ಅವರಿಗೆ ಲಿಮಿಟೇಷನ್ಸ್ ಇದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆ ಲುಕ್ ಆಗಿರೋದಕ್ಕೇನೋ ಅಥವಾ ರೈಟಿಂಗಲ್ಲಿ ಅಷ್ಟು ಸ್ಟ್ರೆಂತ್ ಇಲ್ಲದೆ ಇರೋದಕ್ಕೇನೋ ಅವರು ಸೆಕೆಂಡ್ ಹಾಫ್ನ ಒಂದಷ್ಟು ಇಂಪಾರ್ಟೆಂಟ್ ಸೀಕ್ವೆನ್ಸ್ಗಳಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸತ್ಯದೇವ್ ಅವರು ಒಳ್ಳೆ ಆ್ಯಕ್ಟರ್, ಅವ್ರು ಚೆನ್ನಾಗಿ ಮಾಡಿದ್ದಾರೆ. ನಂತರ ವಿಲನ್ ಅವರ ಪ್ರೆಸೆನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಅವರೇ ಇಲ್ಲಿನ ಬೆಸ್ಟ್ ಪರ್ಫಾರ್ಮರ್ ಅಂತಾನೂ ಹೇಳ್ಬೋದು. ಇನ್ನು ಅನಿರುದ್ಧ್ ಅವರಿಗೆ ಐ ಥಿಂಕ್ ಗೌತಮ್ ಅವರೇ ಹೇಳಿದ್ದಾರೆ ಅಂತ ಅನ್ಸುತ್ತೆ, ಸಿನಿಮಾದ ಟ್ರೀಟ್ಮೆಂಟ್ ಗ್ರೌಂಡೆಡ್ ಆಗಿ ಇರುತ್ತೆ ಅಂತ. ಸೊ ಹಾಗಾಗಿ ನಿಮಗೆ ಇಲ್ಲಿ ಯೂಶುವಲ್ ಅನಿರುದ್ಧ್ ಅವರು ಕಾಣಿಸಲ್ಲ. ಅವರಿಂದ ಎಕ್ಸ್ಟ್ರಾ ಪುಷ್ ಅಂತ ಏನು ಬರುತ್ತಲ್ಲ ಅದು ಕೂಡ ಬಂದಿಲ್ಲ. ಅಲ್ಲಲ್ಲಿ ಸಣ್ಣದಾಗಿ ಕಾಂಪ್ಲಿಮೆಂಟ್ ಮಾಡಿದ್ದಾರೆ ಸೀಕ್ವೆನ್ಸ್ಗಳನ್ನು ಅಷ್ಟೇ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದ್ರೆ ಸಿನಿಮಾದ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಸಿನಿಮಾ ಅಲ್ಲಿ ಬೀಳ್ತಾ ಹೋಗುತ್ತೆ, ಬಿದ್ದೇ ಬಿಡುತ್ತೆ. ಫಸ್ಟ್ ಹಾಫ್ನಲ್ಲಿ ಕೆಲವೊಂದು ಕಡೆ ಮಾತ್ರ ಫ್ಲ್ಯಾಟ್ ಅನ್ಸುತ್ತೆ. ಬಟ್ ಇಲ್ಲಿ ಸೆಕೆಂಡ್ ಹಾಫ್ ಇಡೀ ಕಂಪ್ಲೀಟ್ ಆಗಿ ಫ್ಲ್ಯಾಟ್ ಆಗಿದೆ. ಅಂದರೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಡೈರೆಕ್ಟರ್ಗೆ ಈ ಕಥೆ, ಕ್ಯಾರೆಕ್ಟರ್ಸ್, ಅವುಗಳ ಸೆಟಪ್, ನಂತರ ಆ ಕಾನ್ಫ್ಲಿಕ್ಟ್, ಈ ಎಲ್ಲದರ ಮೇಲೆ ಇದ್ದಂಥ ಗ್ರಿಪ್ ಏನಿದೆ ಅದು ಹೋಗಿದೆ ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಕ್ರೀನ್ ಏನೇ ನಿಮಗೆ ಹೇಳುತ್ತೆ ಅಂತ. ಸೊ ಆ ಥರ ಮುಂದೆ ಏನು ಇಲ್ಲ ಅನ್ನೋದನ್ನು ಸ್ಕ್ರೀನ್ ಏನೇ, ಆ ಫ್ರೇಮ್ಗಳೇ ಹೇಳ್ತಾ ಇದ್ವು. ಆಲ್ರೆಡಿ ಪ್ರೆಡಿಕ್ಟಬಲ್ ಆಗಿದ್ದಂಥ ಕಥೆನ ಇನ್ನೂ ಪ್ರೆಡಿಕ್ಟಬಲ್ ಮಾಡಿ ಜನರಿಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಡೆಫಿನೆಟ್ ಆಗಿ ಏನೂ ಹೇಳಲ್ಲ. ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಸತ್ರು, ಇನ್ನು ಏನೇನು ಮಾಡಬೇಕು, ಯಾರ್ಯಾರು ಇಲ್ಲಿ ಲೀಡರ್ಸ್, ಅಕಸ್ಮಾತ್ ಇವರೆಲ್ಲ ಮುಂದೆ ಬಂದರೆ ಅವ್ರಿಗೆ ಎದುರಾಗುವಂಥ ರೂಲ್ಸ್ ಏನು, ಚಾಲೆಂಜಸ್ ಏನು, ಈ ಥರ ಹೇಳ್ದಾಗಲೇ ಅಲ್ವಾ, ಅಥವಾ ಎಸ್ಟಾಬ್ಲಿಷ್ ಮಾಡಿದಾಗಲೇ ಅಲ್ವಾ ನಾವು ಎಕ್ಸೈಟ್ ಆಗೋದು. ಬಟ್ ಆ ಥರದ್ದೇನೂ ಮಾಡಿಲ್ಲ ಇಲ್ಲಿ. ಸ್ಪೆಷಲಿ ಗೌತಮ್ ಅವರಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಅವರು ರೈಟಿಂಗಲ್ಲಿ ಹಾಗೆ ಅದರ ಎಕ್ಸಿಕ್ಯೂಷನಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಅನ್ನಿಸ್ತು. ಹಾಗಾಗಿ ಅದರ ಎಮೋಷನ್ ಏನಿತ್ತು, ಈ ಸಿನಿಮಾದ ಎಮೋಷನ್ ಅದು ತಲುಪಲ್ಲ ನಿಮ್ಮನ್ನು. ಪ್ರೀ ಕ್ಲೈಮ್ಯಾಕ್ಸ್ ಹಾಗೆ ಕ್ಲೈಮ್ಯಾಕ್ಸ್ ಕಂಪ್ಲೀಟಾಗಿ ರಶ್ ಆಗಿದೆ ಆ್ಯಂಡ್ ಫ್ಲ್ಯಾಟ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಈ ಪಾರ್ಟ್ 2 ಪ್ರಾಬ್ಲಮ್, ಎಲ್ಲರಿಗೂ ಪಾರ್ಟ್ 2 ಬೇಕಾಗಿದೆ ಏನೋ ಈಗ. ಓಕೆ, ಅದಕ್ಕೆ ಪೊಟೆನ್ಷಿಯಲ್ ಇದೆ, ಇನ್ನು ಕಥೆ ಇದೆ ಅಂದರೆ ನೋಡ್ಬೋದು. ಅಟ್ಲೀಸ್ಟ್ ಒಂದು ಎಕ್ಸೈಟಿಂಗ್ ಪಾಯಿಂಟ್ನಾದರೂ ಇರಬೇಕು, ಅದನ್ನು ಎಸ್ಟಾಬ್ಲಿಷ್ ಮಾಡಿರಬೇಕು. ಬಟ್ ಅದು ಇರಲಿಲ್ಲ ಇಲ್ಲಿ. ಪುಷ್ಪ 2ನಲ್ಲಿ ಮಾಡಿದ್ರಲ್ವ, ಆ ರೀತಿ ಮಾಡಿದ್ದಾರೆ. ಆ್ಯಂಡ್ ಹೀಗಾಗಬಹುದಾ, ಹಾಗಾಗಬಹುದಾ ಅಂತ ಅವರೇ ಒಂದು 5 ಲೈನ್ನ ಹೇಳ್ತಾರೆ ಕೊನೆಯಲ್ಲಿ. ಬಟ್ ಅದು ಯಾವುದೂ ನಿಮ್ಮನ್ನು ತಲುಪೋದೇ ಇಲ್ಲ. ಬಿಕಾಸ್ ಅಲ್ಲೇನು ಸ್ಟಫ್ ಇಲ್ಲದೆ ಇರೋ ಕಾರಣ ಇವುಗಳಿಂದ ಈಗ ಪಾರ್ಟ್ 2 ಅಂದ ತಕ್ಷಣವೇ ಹೇಟ್ ಮಾಡೋ ಹಾಗೆ ಆಗಿಬಿಟ್ಟಿದೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಮೊದಲ ಅರ್ಧ ಡೀಸೆಂಟ್ ಆಗಿತ್ತು, ಆ್ಯಕ್ಷನ್ನ, ಡ್ರಾಮಾನ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಆದಷ್ಟು ಎಂಗೇಜಿಂಗ್ ಆಗಿ ಇತ್ತು. ಬಟ್ ನಂತರ ಇಟ್ ವೆಂಟ್ ಡೌನ್ ಹಿಲ್, ಮತ್ತದೇ ಜನರಿಕ್ ರೂಟ್ಗೆ ಹೋಗುತ್ತೆ. ಆ್ಯಂಡ್ ಆಲ್ರೆಡಿ ಎಷ್ಟೋ ಈ ಥರ ಸ್ಟೋರಿಗಳನ್ನು ನೋಡಿ ಆಗಿದೆ. ಸೊ ಆ ಭಾಗ ಹೊಸ್ತು ಅಂತಲೂ ಅನ್ನಿಸ್ಲಿಲ್ಲ, ಎಕ್ಸೈಟ್ ಕೂಡ ಮಾಡಲಿಲ್ಲ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.